3, 2, 1. ಒಂದಾನೊಂದು ಕಾಲದಲ್ಲಿ ಹಸಿರು ಬೆಟ್ಟಗಳ ಮಧ್ಯೆ ಸೊಬಗು ತುಂಬಿದ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ರೈತನ ಮನೆ ಇತ್ತು. ಆ ಮನೆಯಲ್ಲಿ ಒಂದು ಬಿಳಿ ಕಂದು ಬಣ್ಣದ ನಾಯಿ ವಾಸಿಸುತ್ತಿತ್ತು. ಅದಕ್ಕೆ ಎಲ್ಲರೂ ಚಿನ್ನು ಎಂದು ಕರೆಯುತ್ತಿದ್ದರು. ಚಿನ್ನು ಬಹಳ ಭಾಗ್ಯಶಾಲಿ ನಾಯಿ. ಪ್ರತಿದಿನವೂ ಅದಕ್ಕೆ ಹೊಟ್ಟೆ ತುಂಬಾ ಊಟ ಸಿಗುತ್ತಿತ್ತು. ಹಾಲು, ಅಕ್ಕಿ, ಮಾಂಸ ಯಾವುದಕ್ಕೂ ಕೊರತೆ ಇರಲಿಲ್ಲ. ಮನೆ ಮಂದಿಯವರು ಅದನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಚಿನ್ನು ದಿನವಿಡೀ ಮನೆಯ ಮುಂದೆ ತಿರುಗಾಡುತ್ತಾ, ಕೆಲವೊಮ್ಮೆ ನೆರಳಿನಲ್ಲಿ ಮಲಗುತ್ತಾ ಸುಖವಾಗಿ ಕಾಲ ಕಳೆಯುತ್ತಿತ್ತು. ಆದರೆ ಒಂದು ವಿಷಯ ಮಾತ್ರ ಅದಕ್ಕೆ ಗೊತ್ತಿರಲಿಲ್ಲ, ಅದು ಸಂಪೂರ್ಣ ಸ್ವತಂತ್ರವಾಗಿರಲಿಲ್ಲ. ಅದರ ಕುತ್ತಿಗೆಯಲ್ಲಿ ಒಂದು ಪಟ್ಟಿ ಇತ್ತು. ರಾತ್ರಿ ಸಮಯದಲ್ಲಿ ಅದನ್ನು ಒಂದು ಕಂಬಕ್ಕೆ ಕಟ್ಟಿ ಇಡುತ್ತಿದ್ದರು, ಮನೆ ಕಾಪಾಡಲು. ಒಂದು ದಿನ ಚಿನ್ನು ತನ್ನ ಹಳ್ಳಿಯ ಸೀಮೆಯಾಚೆ ಹೋಗಿ ಹೊಸದನ್ನು ನೋಡಬೇಕೆಂದು ಯೋಚಿಸಿತು. ಹೀಗಾಗಿ ಅದು ನಿಧಾನವಾಗಿ ಕಾಡಿನ ಕಡೆಗೆ ಹೊರಟಿತು. ಕಾಡಿನೊಳಗೆ ಹೋಗುತ್ತಿದ್ದಂತೆ ಅಲ್ಲಿನ ನಿಶ್ಶಬ್ದತೆ, ಗಾಳಿ, ಹಕ್ಕಿಗಳ ಕೂಗು ಅವು ಅದಕ್ಕೆ ಹೊಸ ಅನುಭವವನ್ನು ನೀಡಿದವು. ಹೀಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ನರಿಯನ್ನು ಅದು ಕಂಡಿತು. ಆ ನರಿ ತುಂಬಾ ಸಣ್ಣದಾಗಿತ್ತು, ದೇಹದಲ್ಲಿ ಶಕ್ತಿ ಕಡಿಮೆ ಇದ್ದಂತೆ ಕಾಣುತ್ತಿತ್ತು. ಅದರ ಕಣ್ಣುಗಳಲ್ಲಿ ಹಸಿವು ಸ್ಪಷ್ಟವಾಗಿತ್ತು. ಚಿನ್ನು ಅದನ್ನು ನೋಡಿ ಕೇಳಿತು, ನೀನು ಯಾಕೆ ಇಷ್ಟು ಸಣ್ಣವಾಗಿದ್ದೀಯಾ? ನಿನಗೆ ಊಟ ಸಿಗುವುದಿಲ್ಲವೇ? ನರಿ ನಿಧಾನವಾಗಿ ನಗುತ್ತು ಹೇಳಿತು, ನನಗೆ ಪ್ರತಿದಿನ ಊಟ ಸಿಗುವುದಿಲ್ಲ. ನಾನು ಕಾಡಿನಲ್ಲಿ ಬೇಟೆ ಹೊಡೆದು ಬದುಕಬೇಕು. ಕೆಲವೊಮ್ಮೆ ಹಸಿವಿನಿಂದ ದಿನ ಕಳೆಯಬೇಕಾಗುತ್ತದೆ. ಚಿನ್ನು ಅದನ್ನು ಕೇಳಿ ಆಶ್ಚರ್ಯಪಟ್ಟು ಹೇಳಿತು, ಅಯ್ಯೋ, ನಮ್ಮ ಹಳ್ಳಿಗೆ ಬಾ. ಅಲ್ಲಿ ನನ್ನ ಮಾಲೀಕರು ನನಗೆ ದಿನವೂ ಉತ್ತಮ ಊಟ ಕೊಡುತ್ತಾರೆ. ನಿನಗೂ ಕೊಡುತ್ತಾರೆ. ನೀನು ಹಸಿವಿನಿಂದ ನರಳಬೇಕಾಗಿಲ್ಲ. ನರಿ ಕ್ಷಣಕಾಲ ಯೋಚಿಸಿತು. ಅದಕ್ಕೆ ಹೊಟ್ಟೆ ತುಂಬಾ ಊಟ ಸಿಗುವ ಆಲೋಚನೆ ತುಂಬಾ ಆಕರ್ಷಕವಾಗಿತ್ತು. ಹಾಗಾದರೆ ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು. ಇಬ್ಬರೂ ಹಳ್ಳಿಯ ಕಡೆಗೆ ನಡೆದುಕೊಂಡು ಹೋದರು. ಆದರೆ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ನರಿ ಚಿನ್ನಿನ ಕುತ್ತಿಗೆಯನ್ನು ಗಮನಿಸಿತು. ಚಿನ್ನು, ನಿನ್ನ ಕುತ್ತಿಗೆಯಲ್ಲಿ ಈ ಗುರುತು ಏನು ಎಂದು ಕೇಳಿತು. ಚಿನ್ನು ಸ್ವಲ್ಪ ಮುಜುಗರದಿಂದ, ಅದು ಏನೂ ಅಲ್ಲ, ರಾತ್ರಿ ಸಮಯದಲ್ಲಿ ನನ್ನನ್ನು ಕಟ್ಟಿಯಿಡುತ್ತಾರೆ. ಮನೆ ಕಾಪಾಡಲು ಅಷ್ಟೇ. ನರಿ ನಿಂತಿತು. ಅದರ ಮುಖದಲ್ಲಿ ಯೋಚನೆ ಮೂಡಿತು. ಅಂದರೆ ನಿನಗೆ ಬೇಕಾದಾಗ ಎಲ್ಲಿಗೆ ಬೇಕಾದರೂ ಹೋಗಲು ಸಾಧ್ಯವಿಲ್ಲವೇ ಎಂದು ಕೇಳಿತು. ಇಲ್ಲ, ಕೆಲವೊಮ್ಮೆ ಕಟ್ಟಿಯಿಡುತ್ತಾರೆ. ಆದರೆ ನನಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತದೆ, ಸುಖವಾಗಿ ಬದುಕಬಹುದು. ನರಿ ಆಕಾಶದ ಕಡೆ ನೋಡಿತು. ಗಾಳಿ ಅದರ ಮುಖಕ್ಕೆ ತಾಗಿತು. ಮರಗಳ ನಡುವೆ ಸೂರ್ಯಕಿರಣಗಳು ಹರಡಿಕೊಂಡಿದ್ದವು. ಅದು ನಿಧಾನವಾಗಿ ಹೇಳಿತು, ಚಿನ್ನು, ನಿನಗೆ ಊಟ ಇದೆ, ಆರಾಮ ಇದೆ. ಆದರೆ ನಿನಗೆ ಸ್ವಾತಂತ್ರ್ಯ ಇಲ್ಲ. ನನಗೆ ಊಟ ಯಾವಾಗಲೂ ಸಿಗುವುದಿಲ್ಲ. ಕೆಲವೊಮ್ಮೆ ಹಸಿವಿನಿಂದ ನರಳುತ್ತೇನೆ. ಆದರೆ ನಾನು ಯಾವಾಗ ಬೇಕಾದರೂ ಓಡಬಹುದು, ಎಲ್ಲಿಗೆ ಬೇಕಾದರೂ ಹೋಗಬಹುದು. ನನ್ನ ಜೀವನ ನನ್ನದೇ. ಚಿನ್ನು ಮಾತು ತಪ್ಪಿತು. ಅದು ಮೊದಲ ಬಾರಿಗೆ ತನ್ನ ಬದುಕಿನ ಬಗ್ಗೆ ಯೋಚಿಸಿತು. ನರಿ ಮುಂದುವರಿದು ಹೇಳಿತು, ಬಂಧನದಲ್ಲಿ ಸಿಗುವ ಸುಖಕ್ಕಿಂತ ಸ್ವಾತಂತ್ರ್ಯದಲ್ಲಿ ಸಿಗುವ ಕಷ್ಟವೇ ನನಗೆ ಮೆಚ್ಚುಗೆ. ನಾನು ಹಸಿವಿನಿಂದ ಇದ್ದರೂ ಸ್ವತಂತ್ರವಾಗಿರುವುದೇ ಉತ್ತಮ. ಹೀಗೆ ಹೇಳಿ ನರಿ ಹಿಂದಿರುಗಿ ಕಾಡಿನೊಳಗೆ ಓಡಿಹೋಯಿತು. ಚಿನ್ನು ಅಲ್ಲಿ ನಿಂತು ಬಹಳ ಸಮಯ ಯೋಚಿಸಿತು. ಆ ದಿನದಿಂದ ಅದು ತನ್ನ ಬದುಕಿನ ಅರ್ಥವನ್ನು ಅರಿತುಕೊಂಡಿತು. ನೀತಿ: ಸ್ವಾತಂತ್ರ್ಯವು ಎಲ್ಲ ಸೌಕರ್ಯಗಳಿಗಿಂತ ಶ್ರೇಷ್ಠ.